ಇವತ್ತು ನಾನು ಮನೆಯಲ್ಲೇ ಸುಲಭವಾಗಿ ಬಯೋಟಿನ್ ಲಾಡು ಮಾಡೋದು ಹೇಗೆ ನೋಡೋಣ. ಇದು ತುಂಬ ಆರೋಗ್ಯಕರವಾಗಿರುತ್ತೆ. ಡ್ರೈ ಫ್ರೂಟ್ಸು, ಬೀಜಗಳು ಹಾಗೆ ಪೌಷ್ಟಿಕ ಪದಾರ್ಥ ಸೇರಿ ಮಾಡೋದಿದು ತುಂಬ ಈಸಿ. ಬಾದಾಮಿ, ಕುಂಬಳಕಾಯಿ ಬೀಜ, ಗೋಡಂಬಿ, ಅದು ಸೂರ್ಯಕಾಂತಿ ಬೀಜ, ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜ, ಎಲ್ಲನೂ ಒಂದು ಪ್ಯಾನ್ಗೆ ಹಾಕ್ಕೊಂಡು ಜಸ್ಟ್ ಡ್ರೈ ರೋಸ್ಟ್ ಅಷ್ಟೇ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ರೀತಿ ತುಪ್ಪ ಏನೂ ಹಾಕ್ಕೊಂಡಿಲ್ಲ, ನಾನು ಹಾಗೆ ರೋಸ್ಟ್ ಮಾಡ್ತಾಯಿದ್ದೀನಿ. ಇದು ನಮ್ಮ ಕೂದಲಿಗೆ ಮತ್ತು ಚರ್ಮಕ್ಕೆ ತುಂಬ ಆರೋಗ್ಯವಾಗಿರುತ್ತೆ. ಹಾಗೆ ಇದು ಡ್ರೈ ರೋಸ್ಟ್ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಕಪ್ಪು ಎಳ್ಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದೆಲ್ಲ ಆದಮೇಲೆ ಎಳ್ಳು ಸ್ವಲ್ಪ ಸಣ್ಣದಾಗಿರೋದ್ರಿಂದ ಇದೆಲ್ಲ ರೋಸ್ಟ್ ಆದಮೇಲೆ ಕೊನೆಯದಾಗಿ ಹಾಕ್ಕೊಂಡು ಅದನ್ನು ಒಂದು 2 ನಿಮಿಷ ಅಷ್ಟೇ ಚಟಪಟ ಸಿಡಿಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದಷ್ಟೇ. ಅದಾದ ನಂತರ ಗ್ಯಾಸ್ ಆಫ್ ಮಾಡಿ ಅದನ್ನು ತಣ್ಣಗಾಗಕ್ಕೆ ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇದು ತುಂಬ ಈಸಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ. ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ ಈ ರೀತಿಯಾಗಿ ಪೌಡರ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊಂಡ ನಂತರ ನಾವು ಅದೇ ಪ್ಯಾನ್ಗೆ 1 ಸ್ಪೂನು ಇಲ್ಲಾಂದರೆ 1.5 ಸ್ಪೂನು ತುಪ್ಪ ಹಾಕ್ಕೊಂಡು ಸಾಫ್ಟಾಗಿರುವಂತಹ ಖರ್ಜೂರ ಅದರಲ್ಲಿ ಕೆಲವೊಂದರಲ್ಲಿ ಬೀಜ ಇರುತ್ತೆ, ಬೀಜ ಎಲ್ಲ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿ ಅದನ್ನು ತುಪ್ಪಕ್ಕೆ ಹಾಕಿ ಜಸ್ಟ್ ಸ್ವಲ್ಪ ಹೊತ್ತು 2 ನಿಮಿಷ ಅದಕ್ಕೆ ಪ್ರೆಸ್ ಮಾಡಿ ಇದೇ ರೀತಿ ಫ್ರೈ ಮಾಡ್ಕೊಳ್ಳೋದು ತುಪ್ಪದಲ್ಲಿ ಖರ್ಜೂರನ. ಆದರೆ ಡ್ರೈ ಫ್ರೂಟ್ಸ್ಗೆ ಯಾವುದೇ ರೀತಿ ನಾನು ತುಪ್ಪ ಬಳಸಿಲ್ಲ, ಬಟ್ ಖರ್ಜೂರಗೆ ತುಪ್ಪ ಹಾಕಿದ್ದೀನಿ, ಅದು ಸಾಫ್ಟ್ ಆಗಲಿ ಅಂದ್ಬಿಟ್ಟು. ಈ ರೀತಿ ಆದಮೇಲೆ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಈ ರೀತಿ ಟ್ರಾನ್ಸ್ಫರ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಬಿಸಿ ಇರುತ್ತೆ, ಅದನ್ನು ಸ್ವಲ್ಪ ತಣ್ಣಕ್ಕಾಗಕ್ಕೆ ಬಿಟ್ಬಿಟ್ಟು ಅದು ತಣ್ಣಕ್ಕಾದ ನಂತರ ಕೈ ಹಾಕಿ, ಯಾಕಂದರೆ ತುಪ್ಪದಲ್ಲಿ ಅದು ಖರ್ಜೂರನ ಬಿಸಿ ಮಾಡಿದ್ರೆ ತುಂಬ ಕೈ ಸುಡುತ್ತೆ. ಅದು ತಣ್ಣಕ್ಕಾದ ನಂತರ ಈ ಡ್ರೈ ಫ್ರೂಟ್ಸ್ ಬೀಜಗಳನ್ನೆಲ್ಲ ಪೌಡರ್ ಮಾಡಿರೋದಿವಲ್ಲ ಅದನ್ನು ಆ ಮಿಶ್ರಣದಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಎರಡನ್ನೂ ಈ ರೀತಿಯಾಗಿ ಚೆನ್ನಾಗಿ ಎರಡನ್ನೂ ಒಂದೇ ಹದಕ್ಕೆ ಬರೋ ರೀತಿ ಮಿಶ್ರಣ ಮಾಡಿದ ನಂತರ ನಾವು ಈಸಿಯಾಗಿ ನಾವು ಯಾವ ಶೇಪಿಗೆ ಬೇಕಾ ಆ ಥರ ನಾವು ಲಾಡುನ ಮಾಡೋದಕ್ಕೂ ಸುಲಭ ಮತ್ತು ಇದು ತುಂಬ ಎಫೆಕ್ಟಿವ್ ರಿಸಲ್ಟ್ನ ಕೊಡುತ್ತೆ. ಪೌಷ್ಟಿಕವಾಗಿ ಎಲ್ಲ ಒಂದು ಪದಾರ್ಥಗಳನ್ನ ಹಾಕಿರೋದ್ರಿಂದ ಈ ರೀತಿ ಒಮ್ಮೆ ಮಾಡಿಕೊಂಡ್ರೆ ನಾವು ದಿನ ಡ್ರೈ ಫ್ರೂಟ್ಸ್ನ ನೆನೆಸಿ ತಿನ್ನೋಕೆ ಆಗಲಿಲ್ಲ ಅಂದರೂ ಈ ಥರ ಲಾಡುನಾದ್ರೂ ವಾರಕ್ಕೆ 3 ಬಾರಿ ಆದ್ರೂ ಒಂದು ಲಾಡು ತಿನ್ಬೋದು. ಇದು ಮಕ್ಳಿಗೂ ತುಂಬ ಯೂಸ್ಫುಲ್ ಆಗುತ್ತೆ, ಅವ್ರಿಗೆ ಒಳ್ಳೆ ರೀತಿ ಸ್ನ್ಯಾಕ್ಸ್ ಕೂಡ ಆಗುತ್ತೆ. ಈ ರೀತಿ ಮಾಡಿ ನೀವೇ ಬೇಕಾದರೆ ರಿಸಲ್ಟ್ನ ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.